ಬಂದರು ಎಲ್ಲಿ ಹೋದ್ರು ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಬಂದವರು. ಈಗ ನಾವು ನಮ್ಮೂರಾಗಿದ್ರೆ ಅವರು ಅವ್ರೂರಾಗಿದ್ರೆ ನಾವು ಯಾವತ್ತೂ ನಮ್ಮ ಜೊತೆಗೆ ನಮ್ಮ ಬಸವಣ್ಣವರು, ನಮ್ಮ ಸಂಗಣ್ಣವರು, ನಮ್ಮ ಅಧ್ಯಕ್ಷರ ಗೌಡರು, ಎಷ್ಟು ಸಣ್ಣ ಎಲ್ಲ ಯುವಕರೇ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ ನನಗೆ ನಮ್ಮೂರಿಗೆ ಬಂದಂಗೆ ಆಗ್ತದೆ. ನಿಮ್ಮ ಊರಿಗೆ ಬಂದರೆ ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಪುನೀತರಾಗಿವಿ. ಮಕ್ಕಳಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಸಂಸ್ಕಾರ ಕೊಡಬೇಕು. ಒಳ್ಳೆ ಒಳ್ಳೆ ಸ್ಕೂಲ್ಗಳು ನಿಮ್ಮ ಊರಾಗ್ಯಾವ, ಒಳ್ಳೆ ಒಳ್ಳೆ ಮಠಗಳು ನಿಮ್ಮ ಊರು ರೋಡಿಗ್ಯಾವ, ದೊಡ್ಡ ದೊಡ್ಡ ದೇವರುಗಳು ನಿಮ್ಮ ಊರು ರೋಡಿಗ್ಯಾವ. ನೀವೆಲ್ಲ ಪುಣ್ಯ ಮಾಡಿರಿ. ನೀವು ಇಲ್ಲಿ ಜವರ ಕ್ರಾಸ್ಲಿಂದ ಇಲ್ಲಿ ತನಕ ಬರ್ರಿ, ಎಷ್ಟು ಗುಡಿಯವ ಎಣಸ್ರಿ ನೀವು. ಆಮೇಲೆ ಎಷ್ಟು ಶಾಲೆಗಳವ ಎಣಸ್ರಿ, ಎಷ್ಟು ಕಾಲೇಜುಗಳವ ಎಣಸ್ರಿ. ಅದು ಎಲ್ಲರಿಗೂ ಸಿಗೋದಲ್ಲ. ನೀವೆಲ್ಲ ಪುಣ್ಯ ಮಾಡಿರಿ. ನಿಮ್ಮ ಸುತ್ತ ಎಲ್ಲವ ಜ್ಞಾನ ಅದ, ದೇವರನ್ನ, ಗುರುವನ್ನ, ಗುರಿ ಅದ, ಎಲ್ಲನೂ ಅದ ಕೋಟ್ನೂರ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮಕ್ಕಳಿಗೆ ಸಂಸ್ಕಾರಿತ ಜೀವನ ಕಲಿಸ್ಬೇಕು. ನಾ ಹೇಳೋದೊಂದೇ, ಎಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾವೆಲ್ಲ ಮೊಬೈಲ್ ಟಿವಿಗೆ ಸೋತು ಹೋಗ್ಬಿಟ್ಟಿದ್ದೆವು, ಅದಕ್ಕೆ ಮರಳಾಗಿ ಬಿಟ್ಟಿದ್ದೆವು, ಅದ್ರ ಹಿಂದೆ ಬೆನ್ನು ಹತ್ತಿದ್ದೆವು. ಮೈ ಮೇಲೆ ಮೊಬೈಲ್ ಬೀಳತ್ತನ ನಿದ್ದೆ ಹತ್ತಲಾಗ್ಯದ ನಮಗೆ. ಉಳ್ಳು ಕೂತಿದ ಗಂಗಳದಾಗ ಊಟ ಏನದ ಗೊತ್ತಾಗಲಾಗ್ಯದ ನಮಗೆ. ಒಣ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಉಣಿಸ್ಕೊತೀವಿ ನಾವು. ಏನು ಪಲ್ಯ ಉಂಡ ಗೊತ್ತಿರಲ್ಲ, ಏನು ರೊಟ್ಟಿ ಉಂಡ ಗೊತ್ತಿರಲ್ಲ ಮಕ್ಕಳಿಗೆ. ಬಹಳ ಸಂಸ್ಕಾರಿತ ಜೀವನ ಕಲಿಸ್ಬೇಕು ಮಕ್ಕಳಿಗೆ. ಒಂದು ಕಡೆಗೆ ಒಬ್ಬ ತಂದೆ, ನಾನು ನಿನ್ನೆ ಒಂದು ಕಡೆಗೆ ಹೇಳಿದ್ದೆ ಮಾತು. ಒಬ್ಬ ತಂದೆ ತನ್ನ ಮಗಳಿಗೆ, ತಾಯಿ ಇರ್ಲಾರ್ದ ಮಗಳಿಗೆ ಪ್ರೀತಿಯಿಂದ ಜೋಪಾನ ಮಾಡ್ತಾನೆ. ಬಹಳಷ್ಟು ಪ್ರೀತಿಯಿಂದ ಆಕೆಗೆ ಶಾಲೆ ಕಲಿಸಿ ಆಕೆಗೆ ದೊಡ್ಡ ಡಾಕ್ಟರ್ ಮಾಡ್ತಾನೆ. ಡಾಕ್ಟರ್ ಮಾಡಿದಾಗ ವಯಸ್ಸಿಗೆ ಬಂದ ಹೆಣ್ಮಗಳು ಮತ್ತೊಂದು ಹುಡುಗ ಲವ್ ಮಾಡಿ ಲಗ್ನ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಾಳೆ. ತಂದು ಹೇಳ್ತಾನ, ಯವ್ವ ನಾನು ನಿನಗ ಕಲಿಸಿ ದೊಡ್ಡಾಕಿ ಮಾಡೀನಿ, ನಾ ಹೇಳ್ದಂಗೆ ಕೇಳಿ ಲಗ್ನ ಮಾಡ್ಕೋ, ನನ್ನ ಮಾತು ಕೇಳು, ಈ ಪ್ರೀತಿ ಪ್ರೇಮ ಅನ್ನೋದರ ಹೋಗ್ಬೇಡ, ಜೀವನ ಸುಧಾರಿಸೋದು ಬಹಳ ಕಷ್ಟ ಅದ ತಂಗಿ, ನನ್ನ ಮಾತು ಕೇಳು ಅಂದಾಗ ಕೇಳ್ತಾಳ, ಅಪ್ಪಾಜಿ ಇಸ್ ಎ ಮೇಜರ್, ನಾ ಬಹಳ ದೊಡ್ಡಕ್ಕಾಗ್ಬಿಟ್ಟಿನಿ, ಈಗ ನಿನ್ನ ಮಾತು ಕೇಳೋ ಪರಿಸ್ಥಿತಿ ನನಗಿಲ್ಲ, ನಾ ಮದುವೆ ಮಾಡ್ಕೋತೀನಿ ಅಂತಾಳ. ಮಗಳ ಮಾತಿಗೆ ಮೆಚ್ಚಿ ಏನಕ್ಕಾಗಲ್ಲಕ್ಕಂತ ಮಗಳಿಗೆ ಮದುವೆ ಮಾಡ್ತಾನ. ಮದುವೆ ಮಾಡೋದು ಒಂದು 3 ತಿಂಗಳಿನೊಳಗೆ ಅತ್ತಿ ಸೊಸಿ ಜಗಳ ಶುರು ಆಗ್ತದ ಮನೆ. ಅತ್ತಿ ಸೊಸಿ ಜಗಳ ಶುರುವಾಗಿ ತಾಳದ ಈ ತಾಳ್ಮೆನೆ ಕಮ್ಮದ ಈ ಮಂದಿಗೆ. ಈ ಕಾಲದಲ್ಲಿ ತಾಳ್ಮೆ ಬಹಳ ಕಮ್ಮ ಅದ. ಭಾಳ ಏನಾದ್ರೂ ಸತ್ತ ತೆಗೆದ್ಬಿಡೋದು. ಈ ಕೋರ್ಟ್ನಾಗ ಹೋಗ್ರಿ ನೀವು, ಎಷ್ಟು ಡೈವರ್ಸ್ ಕೇಸ್ಗಳು ನೋಡ್ರಿ ನೀವು. ಹಂಗಾಗಿ ತಂದೆ ಹೇಳ್ತಾನ, ಬೇಡ ತಂಗಿ ಇದೆಲ್ಲ ಬೇಡ ಅಂತ ಕೇಳೋರು ತಂದೆ ಮಾತು ಕೇಳಲ್ಲ, ಹೋಗಿ ಲವ್ ಮಾಡಿ ಲಗ್ನ ಮಾಡ್ಕೊತಾಳ. 3 ತಿಂಗಳದಾಗ ಅತ್ತಿ ಸೊಸಿ ಜಗಳ ಶುರು ಆಗ್ತದ. ಗಂಡಗೆ ಬಿಡಂಗಿಲ್ಲ, ಅತ್ತಿ ಸಂಗಟ ಇರಂಗಿಲ್ಲ, ಜೀವನ ಮಾಡಂಗಿಲ್ಲ, ಸಾಯ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಾ ಸಾಯ್ಬೇಕು, ನಾ ಸತ್ತರೇ ನಾ ಇದು ನನ್ನ ಕಿರಿಕಿರಿ ಹೋಗ್ತದ. ಮತ್ತೆ ಹಂಗಂತ ನಮ್ಮ ಅಪ್ಪಗೆ ಏನಂತ ಹೇಳ್ಬೇಕು. ನಮ್ಮ ಅಪ್ಪ ಹುಟ್ಟಿಸಿ ದೊಡ್ಡಕ್ಕಿ ಮಾಡಿ ಲವ್ ಮಾಡಿ ಲಗ್ನ ಮಾಡ್ಕೋಬೇಡ ಅಂದ್ರೆ ನಾನು ಲವ್ ಮಾಡಿ ಲಗ್ನ ಮಾಡ್ಕೊಂಡ, ಎಂತ ಕೆಟ್ಟ ಹೆಸರು ತಂದ. ಆದ್ರ ಬೆಳೆಸಿ ದೊಡ್ಡವ ಮಾಡದ ನಮ್ಮ ಅಪ್ಪಗೆ ಏನಾದ್ರೂ ನಾ ಹೇಳಿ ಸಾಯ್ಬೇಕು, ಹಂಗೆ ಸಾಯೋದು ಬೇಡ ಅಂತೇಳಿ ಅಪ್ಪನ ಬಳಿ ಬರ್ತಾಳ. ಯಪ್ಪ ನಾ ಸಾಯ್ಬೇಕಲ್ಲ ಗತಿ. ಅವ್ರಪ್ಪ ಅಂತನ, ನಿನಗೆ ಸಾಯಸಲಕ್ಕವ ಇಡು ದೊಡ್ಡಕ್ಕೆ ಮಾಡಿದ್ದು ತಾಯಿ ಇರ್ಲಾರ ಮಗಳಿಗೆ. ನೀ ಬೇಡಿದ ಲಗ್ನ ಮಾಡೀನಿ, ನೀ ಓದಿದ ಸಾಲಿ ಓದಿಸಿನಿ, ನಿನಗೆ ದೊಡ್ಡ ದೊಡ್ಡ ಆಸ್ತಿ ಮಾಡಿಟ್ಟೀನಿ, ನಿನಗೆ ಸಾಯಸಲಕ್ಕ ನಾ ಇಷ್ಟೆಲ್ಲ ಮಾಡಿದ್ದೀನಿ. ಸಾಯೋದೊಂದು ಬಿಟ್ಟು ಏನು ಕೇಳ್ತಿ ಕೇಳು. ಆಕಿ ಹೇಳ್ತಾಳ, ನಾ ಬದುಕಬೇಕಾದ್ರೆ ನೀವು ಅದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕವ? ನೀ ದೊಡ್ಡ ಡಾಕ್ಟರ್ ಐತಿ, ಯಾವ ಗೋಲಿ ಕೊಟ್ರೆ ಯಾವಾಗ ಸಾಯ್ತಾರದ್ ಗೊತ್ತದ. ಹಾಗಿದ್ರೆ ನಮ್ಮ ಮತ್ತಿಗೆ ಸಾಯ ಗೋಲಿ ಕೊಟ್ಬಿಡು. ನಾ ಮಾತು ಸತ್ರ ನಾ ಬದುಕ್ತೀನಿ, ಸಾಯ ಗೋಲಿ ಕೊಟ್ಬಿಡು ಅಂತ ಅವ ಹೇಳ್ತಾನ. ನೋಡಮ್ಮ, ನಮ್ಮ ಡಾಕ್ಟರ್ ವೃತ್ತಿದಾಗ ಜೀವ ಹೊಡೆಯೋದಿಲ್ಲ, ಜೀವ ಬದುಕ್ಸದ. ನಾವೆಲ್ಲ ಹಾನಿ ಮಾಡಿ ಕಲ್ತು ಬಂದಿರ್ತೇವೆ. ಹಂಗಾಗಲ್ಲ, ನಿಮ್ಮ ಅತ್ತಿಗೆ ಸಾಯಿಸೋದಾಗಲ್ಲ, ಹಂಗಿದ್ರೆ ನನಗೆ ಬದುಕತ್ನೂ ಆಗಲ್ಲ ಅಂತ. ಆಯ್ತು, ನಿಮ್ಮ ಅತ್ತಿಗೆ ನಾನು ಸಾಯಿಸಕ್ಕೆ ಗೋಲಿ ಕೊಡ್ತೀನಿ. ಆ ಗೋಲಿಗಳು ಎಂತ ಗೋಲಿ ಕೊಡ್ತೀನಿ ಅಂದ್ರೆ ಒಂದೇ ದಿನದಾಗ ನಿಮ್ಮ ಅತ್ತಿ ಸಾಯಲ್ಲ. ಸುಮಾರು ಒಂದು 15-20 ದಿನ ಬೇಕು ಅದಕ್ಕೆ ಟೈಮ್. ಒಂದು 20 ಗೋಲಿ ಕೊಡ್ತೀನಿ, ದಿನ ಒಂದೊಂದು ಅಕ್ಕಿಗೆ ನೀ ಹಾಕಬೇಕು. ಅವಾಗ ಆಕೆ 20 ದಿವ್ಸಕ್ಕೆ ಸಾಯ್ತಾರೆ. ಇದೇನು ದೊಡ್ಡ ಕೆಲಸ ಅಂತ ಹೇಳ್ತೀವಿ. ನಮ್ಮ ಅತ್ತಿ ಗೋಲಿ ನುಗ್ಸೋದೇನು ದೊಡ್ಡ ಕೆಲಸ, ನಾ ಮಾಡ್ತೀನಿ. 20 ಗೋಲಿ ಕೊಟ್ಟು ಕಳಿಸ್ತಾಳೆ. ಮನೆಗೆ ಹೋಗೋದೇ ತಡ, ಈಕಿ ಅತ್ತಿಗೆ ಹಿಡಿದು ಜವ ಮಾಡ್ತಾಳಂದ್ರೆ ಅದು ಗೋಲಿ ನುಗ್ಗಿಸ್ಬೇಕಲ್ಲ. ಈ ಸುಮ್ಮನೆ ಅತ್ತೆ ಹೆಂಗೆ ನೋಡ್ತದೆ, ಇದೇ ಗೋಲಿ ತಂದೆ ಕೇಳಕ್ಕೆ ಹಾಕಿ ಗೋಲಿ ನುಂಗಿಸ್ಬೇಕು. ಅತ್ತಿನಿ ಯಾಕೋ ತಳಿನೇ ಇದು ತಲೆ ಯಾಕೋ ಒಂದು ನಮ್ಮನಾಗದವ ನಿಂದು, ನೀ ಯಾಕೋ ಮೆತ್ತಗೆ ಆಗಿದೆ, ನೀದೊಂದು ಗೋಲಿ ತಗೋ, ನಾ ಡಾಕ್ಟರ್ ಇದ್ದೀನಿ ಗೊತ್ತದಲ್ಲ, ನಾ ತಗೋ ಇದು ಗೋಲಿ ಅಂತ ಗೋಲಿ ನುಂಗುತ್ತಲ್ಲ. ದಿನ ಮುದುಕಿ ಜೀವ ಮಾಡಿ ಉಣ್ಸೋದು, ತಿನ್ಸೋದು, ಗೋಲಿ ಕೊಡೋದು, ಪ್ರೀತಿ ಹೆಚ್ಚು ಮಾಡಿದ್ರು ಗೋಲಿ ನುಂಗ್ತಾಳ, ತಲೆಗಿರ್ತದೆ.
ಇದು ಮುದುಕಿ ಹುಚ್ಚಾಗ್ತದ. ಇನ್ನು ಎಂಥದ್ದು ಬಂತು ನಮ್ಮ ಸೊಸಿ ಏಡ್ ಚಾವಿತ್ತು, ಏಡ್ ಕಿರಿಕಿರಿತ್ತು, ಮಾತಾಡಿದ್ರೆ ಜಗಳ ಆಡ್ತಿತ್ತು. ಇದು ದಿನ ಇಟ್ಟು ಪ್ರೀತಿ ಮಾಡಕತ್ತದ. ಇಂಥ ಸೊಸಿ ಕಳ್ಕೊತಿದ್ದಲ್ಲ ನಾ. ಅದು ಮುಂಜಾನೆ ನೆಸಕ್ನಾಗ ಕಸ ಹೊಡೆಯೋದು, ನೀರು ಹೊಡೆಯೋದು, ಆಮೇಲೆ ಮನೆಗೆ ಒದ್ದಾವು, ತೊಳೆವು, ಬಟ್ಟೆ ಎಲ್ಲ ಮಾಡಕತ್ತ ಮುದುಕಿ. ಹಂಗೆ ಅವ್ರು ನಿರಂತರ ಒಂದು 15-20 ದಿವಸ ಹಿಂಗೆ ನಡೀತು. ನಡೆದ್ಮೇಲೆ ಅತ್ತಿಗೆ ಸಸಿ ಬಿಟ್ಟಿರ್ಲಿಕ್ಕೆ ತಯಾರಿಲ್ಲ, ಸಸಿಗೆ ಆತಿ ಬಿಟ್ಟಿರ್ಲಿಕ್ಕೆ ಸರ್ಲಿಲ್ಲ. 2 ಗೋಲಿ ಉಳ್ದಾವ್. ಆ 2 ಗೋಲಿ ನೇನು ಹೋಗ್ತಾವಕಿ ಸಾಯ್ತಾಳೆ. ಎಡಿ ಹೊಡೆದ ಅಪ್ಪನ ಬಳಿ ಬರ್ತಾಳೆ, ಯಪ್ಪ ಮಾತ್ರ ಖಾತಾಗ್ಯದ, ಹೆಂಗಾರ ಮಾಡು ನಮ್ಮ ಅತ್ತಿಗೆ ಉಳಿಸು. ಅವ ಹೇಳ್ತಾನ, ಉಳಿದೇ 2 ದಿನ ಉಳಿದ್ರೆ ತಂಗಿ ಇನ್ನೇನು ಉಳಿತಾಳೆ ಅಕ್ಕಿ? ಆಗಲ್ಲವ ಇದು ನನ್ನ ಕೈಲಿ. ನಾ ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿನಿ, ಗೋಲಿ ಕೊಟ್ಟು ಬಿಟ್ಟಿನಿ. ಇನ್ನು 2 ದಿನದಾಗ ನಿಮ್ಮ ಮಾತು ಬಿಡಲ್ಲ. ನನಗೆ ಸಾಯಿಸು, ನಮ್ಮ ಅತ್ತೆ ಉಳಿಸೋದು ಕೂತಿರ್ತಾಳೆ. ಅವಾಗ ಅವ ಹೇಳ್ತಾನ, ಸಣ್ಣಾಗಿದ್ದಾಗ ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿತ್ತಂದ್ರ ನೀ ನಿಮ್ಮ ಅತ್ತಿ ಸಂಗಡ ಜಗಳಾಡಿ ಮನೆಯಿಂದ ಬರ್ತಿದ್ದಿಲ್ಲ. ನಿಮ್ಮ ಅತ್ತಿಗೆ ಕೊಟ್ಟಿದ್ದು ನಾ ಹೆಲ್ದಿ ಗೋಲಿ ಕೊಟ್ಟೀನಿ. ಅವತ್ತಾಕಿನ ಕಾಟ ಮಾಡಿದ್ರೆ ಎಷ್ಟಿತ್ತು ಗೊತ್ತದ? ಅದಕ್ಕಿಂತ 5 ಕೆಜಿ ಹೆಚ್ಚಾಗಿ ಸಾಯೋದಲ್ಲ, ಹೆಲ್ದಿಗಳಿಗೆ ಅಂತ ಹೇಳ್ತಾನ. ಗೋಲಿ ನಾವು ಕೊಟ್ಟಿಲ್ಲವ, ಚಲೋ ಗೋಲಿ ಕೊಟ್ಟೀನಿ. ನಿಮ್ಮ ಅತ್ತಿಗೆ ಸಾಯಿಸಕ್ಕೆ ನೀ ಏನು ಪ್ರೀತಿ ಮಾಡಿದಿಲ್ಲ, ಅದಕ್ಕೆ ನಿಮ್ಮ ಬದುಕು ಸುಧಾರಿಸದ ಅಂತ ಹೇಳ್ತಾನ. ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ನಾವೆಲ್ಲ ಹೆಂಗಾಗಿ ಮೊಬೈಲ್ ಟಿವಿ ಇದ್ರೆ ಸಾಕು, ಮಕ್ಕಳಿಗೂ ನೋಡಲ್ಲ, ಎಲ್ಲೆಲ್ಲೋ ಬಿದ್ದಿರ್ತಾವ. ನೀವೆಲ್ಲ ಟಿವಿಯಾಗ ರೋಡಿನ ಮೇಲೆಲ್ಲ ನೋಡ್ತಿರ್ತೀರಿ. ಮಕ್ಕಳೆಲ್ಲ ಮೊಬೈಲ್ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ, ಮುದುಕರು ಹೋಗ್ತಿರ್ತಾರೆ. ಇವತ್ತ ನಾಳೆ ಮೊಬೈಲ್ ಕೈ ಹಿಡ್ಕೊಂಡು ಹೋಗ್ತಾರೆ. ಎದುರು ಬಸ್ ಬಂದಿದ್ದು ನೋಡಲ್ಲ, ಗಾಡಿ ಬಂದಿದ್ದು ನೋಡಲ್ಲ. ಒಬ್ಬ ತಂದೆ ಮನ್ಯಾಗ ಕಾರ್ ತಂದಿರ್ತಾನ್ರಿ. ಕಾರ್ ತಂದಿದ್ರ ಮೇಲೆ ಮಗು ಪ್ರೀತಿಯಿಂದ ಹೋಗಿ ಅದೇನೋ ಹಿಂದೆ ಗೀಚ್ತಾನ, ಮಣ್ಣು ಕೂತಿರ್ತಾರಲ್ಲ, ಹಿಂದೆ ಗೀಚ್ತಾನ. ಆ ಗೀಚಿದ ನಿಗಾ ಬೀಳ್ತಾನೆ. ಹೋಗಿ ಮೆಲಕಿಗೆ 1 ಕೊಡ್ತಾನೆ. ಏನ್ ಗೀಚಕತ್ತಿ? ಹೊಸ ಕಾರ್ ತಂದ ನಿನ್ ಮಗನೇ, ನಿನಗೆ ಬುದ್ಧಿ ಗಿದ್ದಿ ಅದ ಇಲ್ಲ ಅಂತ ಹೇಳಿ ಆ ಕಾರಿನ ಮೇಲೆ ಗಿಚ್ಚಿದ್ರೆ ಹೋಗಿ ಹೊಡೆತಡ. ಕೈಯಾಗ ಉಂಗುರು, ದಮ್ಮಂದು ಉಂಗುರು ಇರ್ತದ, ಮೆಲಕಿಗೆ ಬಡದ ಹುಡುಗ ಅಲ್ಲೇ ಸತ್ತ ಈ ಜಾಗದ ಮೇಲೆ ಸಾಯ್ತದೆ. ಜಾಗದ ಮೇಲೆ ಸಾಯ್ತದ. 3 ದಿವಸ ಆದ್ಮೇಲೆ ದೋಸ್ತರು ಬರ್ತಾರ. ಏನು ಅದ ಕಾರ್ ಏನ್ ಅಂತದ್ ಹೇಳ್ಕೊಳ್ಳಂಗಿತ್ತು, ಕೂಸಿಗೆ ಜೀವ ಹೊಡೆದಿಟ್ಟಲ್ಲ, ಕಾರ್ ರೊಕ್ಕ ಕೊಡ್ತಾ ಇರ್ಬೋದು, ಮಕ್ಕಳು ತರ್ಲಕ್ಕಾಗ್ತದೆ ನೋತು ದೋಸ್ತರು ಬೈತಿರ್ತಾರೆ. ಇಲ್ಲಪ್ಪ ನಾ ಹೊಡೆದ ಹರಡು ಹೊಡೆದೀನಿ, ಮತ್ತೆ ಈಗ ಅವೆಲ್ಲ ಕುರ್ಕುಡಿ ತಿಂದೆವು, ಕೈ ಎತ್ತರೆ ಸಾಯ್ತವು. ಆ ಪರಿಸ್ಥಿತಿ ಯಾಕಂದ್ರೆ ಚಂದ ಉಡ್ತಲ್ಲ ನಾವು. ಅವ್ರಿಗೆ ಚಂದ ಬಲಿಷ್ಠ ಶಕ್ತಿ ಇಡುತ್ತ. ಊಟನೇ ನಾವು ಕೊಟ್ಟಿಲ್ಲ, ನ್ಯೂಟ್ರಿಷನ್ನೇ ನಾವು ಕೊಟ್ಟಿಲ್ಲ ಅವರಿಗೆ. ದಿನ ಅದೇ ಉಪ್ಪಿಟ್ಟ, ಅವಲಕ್ಕಿ, ಸುತ್ತಲ, ಚಪಾತಿ, ಮಕ್ಕಳಾದ ರೈಸ್. ಸಾರಿ ಕಲ್ಸರ್ ನೀವೆಲ್ಲ ಹಂಗೆ ಮಾಡ್ತೀವಿ. ಮುಂಜಾನೆ ಅವ್ರಿಗೆ ಟಿಫಿನ್ದಾಗೆ ರೈಸ್ ಹಾಕಿ ಅನ್ನ ಸಾಂಬಾರು ಮಿಕ್ಸ್ ಮಾಡಿದ್ರು ಸಂಜೆ ತನ ಹೋಯ್ತ ಉಸಿರು ಬಿಡ್ತೀವಿ ನಾವು. ಅದಕ್ಕೆ ಒಂದೇ ಹುಡುಗರದು ಸತ್ತು ಬಿಡ್ತದ. ದೋಸ್ತು ಬರ್ಲಿಕ್ಕೆ ಕೇಳ್ತಾರ, ಅಂಥದ್ದು ಏನ್ ಮಾಡಿತ್ತು, ಅದಕ್ಕೆ ಯಾಕೆ ಅಂತ ಪರಿ ಹೊಡೆದಿ ಅಂತ ಕೇಳಿದಾಗ, ಇಲ್ಲ ಕಾರಿನಿಂದ ಈಚಿನಪ್ಪ ಅದ್ರ ಸಲಕ್ಕೆ ಒಂದೇ ಹೊಡೆ ಹೊಡೆದೀನಿ, ಕಲಸ ಆಗಿಲ್ಲಪ್ಪ. ಈಗ ಅಷ್ಟಕ್ಕೂ ಆ ಕಾರಿನಿಂದ ಏನು ಬರದ ನಡೆಯತ್ ನೋಡಕ್ ಹೋಗ್ತಾರ. ಅಪ್ಪ ಇಲ್ಲ ಇವತ್ತು ಬರ್ತಿತ್ತು ಅಪ್ಪಾರ, ಆ ಕಾರಿನಿಂದ ಅಪ್ಪ ಎಲ್ಲ ಇವತ್ತು ಬರ್ತಿರ್ತದ ಮಣ್ಣಿನ ಮೇಲೆ. ಅದು ನೋಡಿರಲ್ಲ. ದುಡುಕಿ ನಿರ್ಧಾರ ತಗೊಂಡಾಗ ಏನಾಗ್ತದೆ ಅಂದ್ರೆ, ನಾವು ತಂದೆ ತಾಯಿಗಳು ಮಕ್ಕಳಿದ್ರೆ ಬಹಳ ವಿಚಾರ ಮಾಡಿ ಮಾತಾಡ್ಬೇಕು, ಬಹಳ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು, ಬಹಳ ಅರಿವು ಇಟ್ಕೊಂಡು ಮಾತಾಡ್ಬೇಕು. ಅರುವತ್ತು ಯಾಕೆ ಹೇಳ್ತೀನಿ ಅಂದ್ರೆ, ನಾವೆಲ್ಲ ರರುಗಡೆಗಳಿದ್ದೇವೆ ಮೊಬೈಲ್ನಿಂದ. ಅದು ಏನೋ ಕೇಳ್ತದ, ಹುಡುಗ ಆಯ್ತು ಹೋಗತ್ತೇವೆ, ಅದೇನೋ ಕೇಳ್ತದ ಅಂತ. ಅದು ಒಂದು ಹುಡುಗ ಹಿಂಗೆ ಏನ್ ಮಾಡ್ತದ, ಅವ್ರು ಹೋಗ ಅವ ನಾ ಹೆಂಗ್ ಹುಟ್ಟೀನಿ ಅಂತ ಕೇಳ್ತೀನಿ. ಯಾರು ಹೇಳ್ಬೇಕಿಲ್ಲ ಪುತ್ರ, ಹ್ಯಾಂಗ್ ಹುಟ್ಟೀನಿ ಅಂದ್ರೆ, ನೀನ್ ನನ್ನ ಹೊಟ್ಟಿಲೆ ಹುಟ್ಟಿ ಸುಮ್ಕೊಡಂತ. ಹಂಗಿದ್ರೆ ಅಪ್ಪನ ಹೊಟ್ಟಿಲೆ ಹುಟ್ಟಿದ ಅಂತ ನನಗೆಲ್ಲರೂ. ಹೌದಪ್ಪ, ಅಪ್ಪ ನಾನು ಅಳಿದಿದ್ದೇವೆ ನಿನಗಂದ್ರೆ ಅಪ್ಪನ ಹೊಟ್ಟೆ ಕೂಸವ ಇಲ್ಲ. ಮತ್ತೆ ಹಾಗಿದ್ರೆ ನಿನ್ನ ಹೊಟ್ಟೆಗವ? ಹೌದಪ್ಪ ನಾನು ಹೊಟ್ಟೆಗಿದ್ದು ನೀವು ಹುಟ್ಟಿರಿ. ಮತ್ತೆ ಅದು ಕೂಸಿರ್ತದೆ 3 ತಿಂಗಳು. ತಮ್ಮನ ಹೊಟ್ಟೆಗವ ಏನಂತ ಕೇಳ್ತಾನೆ, ಇಲ್ಲ. ನನ್ನ ಹೊಟ್ಟೆಗವ ಏನು? ಇಲ್ಲ. ಅಕ್ಕನ ಹೊಟ್ಟೆಗವ ಏನು? ಹ್ಞೂ ಅಂತ. ಅಕ್ಕನ ಹೊಟ್ಟೆಗವ ಹ್ಞೂ ಅಂತ ರಿಪ್ಲೈ ಆಗೋದು. ರಾತ್ರಿ ಮಲ್ಕೋಗೆಲ್ಲ ವಿಚಾರ ಮಾಡಿ ಮಕ್ಕೋತದ. ಅಕ್ಕನ ಹೊಟ್ಟೆ ಕೂಸವ್ ನೋಡ್ಬೇಕು. ಅಪ್ಪನ ಹೊಟ್ಟೆಗಿಲ್ಲ, ತಮ್ಮನ ಹೊಟ್ಟೆಗಿಲ್ಲ, ನನ್ನ ಹೊಟ್ಟೆಗಿಲ್ಲ, ಅವನ ಹೊಟ್ಟೆನ ಖಾಲಿ ಆಗವ. ಅಕ್ಕನ ಹೊಟ್ಟೆನ ಕೂಸುಗಳು ನೋಡ್ಬೇಕು. ಮಗ ನಸಿಕ್ನಾಗ ಮಕ್ಕೊಂಡಿರ್ತಾನ, ಹೇಳ್ತಾನ 3-4 ವರ್ಷದ ಇರ್ತದ ಅದು ಹುಡುಗ. ಹೇಳ್ತಾನ 5 ವರ್ಷದ 6 ವರ್ಷದ ಕೂಸು ಆಗ್ತಿರ್ತಾಳ, ಬಾಜು ಮಕ್ಕೊಂಡಿರ್ತದ. ಎದ್ದು ನೋಡಿ ಅವ್ರವ್ವ ಆ 3 ತಿಂಗಳ ಕೂಸಿಗೆ ಎರಿಬೇಕತ್ತಾಳ. ನಸಿಕಿನಾಗ ಅದು ಬಚ್ಚಲ ಮನೆಗೆ ತೊಗೊಂಡೋಗಿ ಬಿಸಿನೀರು ಕಾಸಿ ಎರಿಬೇಕತ್ತಾಳ. ಈ ಮಗನಿಗೆ ಎಚ್ಚರ ಆಗ್ತದ. ಅಡಿಗೆ ಮನೆಗೆ ಹೋಗಿ ಚಾಕು ತಂದು ಅದು ಮಕ್ಕೊಂಡಿ ಕೂಸಿನ ಹೊಟ್ಟೆ ಕೊಯ್ದು ಬಿಡ್ತಾನೆ. ಆ ಹೊಟ್ಟೆ ಕೊಯ್ದು ನೋಡ್ತಾನ, ಬರೀ ರಕ್ತ ಆರಾಮ ಆಗ್ತದ, ಏಟು ತಾಪ ಆಗ್ತದ. ಅವನಿಗೆ ನಮ್ಮ ಏನು ಸುಳ್ಳು ಹೇಳಡ, ಹೊಟ್ಟೆ ಕೂಸಿಲ್ಲ ಮಾಡಲಿಲ್ಲ. ಹೋಗಿ ಅವು ಬೈಬೇಕಂತ ಬರ್ತಾನವ. ಅವನ್ ತಾಕತ್ ನೋಡ್ರಿ. ಅವ ನಿನ್ನ ಬರೀ ಬುದ್ಧಿ ಗಿದ್ದಿ ಅದ ಇಲ್ಲ. ಏನ್ ಹೇಳಿದ್ರೆ ನನಗೆ ಅಕ್ಕನ ಹೊಟ್ಟೆ ಕೂಸು ಒಂದು ಕೂಸಿಲ್ಲ. ಅವ್ನು ಹೊಟ್ಟೆ ಕೊಯ್ದೆ ನೋನಿ ಏನು ಹ್ಞೂ ಅಂತನ. ಹೊಟ್ಟೆ ಕೊಯ್ದು ಒಂದೂ ಇಲ್ಲ. ಮಕ್ಕಳು ತಾಯಿ ತಂದೆ ಏನ್ ಹೇಳ್ತಾರೆ ಅದು ಮಾಡ್ತಾರೆ.
ಉತ್ತರ ಕೊಡಗೆ ಕರೆಕ್ಟ್ ಉತ್ತರ ಕೊಡ್ಬೇಕು ನಾವು. ಎಲ್ಲ ಇದೇನು ಘಾತ ಮಾಡಿದ್ವಿ, ಕೂಸಿಗೆ ಕೊಲ್ದಲ್ಲ ಅಂತೇಳಿ ಓಡೋಡ, ಕೂಸಿಗೆ ಅಲ್ಲೇ ಬಿಟ್ಟು ಓಡೋತಾಳ, ಇನ್ನು ಮತ್ತೆ ಹೊಡಿತಾಳ ಅಂತೇಳಿ ಹೋಗಿ ಹೊರಗೆ ಕಾರ್ ಇರ್ತದ, ಕಾರಿನ ಕೆಳಗೆ ಅಡ್ಕೋತಾನೆ. ಕಾರಿನ ಕೆಳಗೆ ಅಡ್ಕೋತಾನ, ಡ್ರೈವರ್ ಕರೆದು ಕಾರ್ ತಗೊಂಡು ಕೂಸಿಗೆ ದವಾಖಾನೆಗೆ ಹೋಗ ಮಾಡಿ ಹೋಗ್ತಿರ್ತಾಳ. ಟೈರಿನ ಕೆಳಗೆ ಬಿದ್ದಿದ್ದ ಪಾರ್ ಅಲ್ಲೇ ಸಾಪ್ ಆಗ್ತದ, ಕೂತಿದ್ದು. ದವಾಖಾನೆಗೆ ಒಯ್ತಾಳ, ಡಾಕ್ಟರ್ ಹೇಳ್ತಾನ ಈಗ ಅದು ಹೋಗ್ಯದವ, ಏನೂ ಇಲ್ಲ, ಒಯ್ ವಾಪಸ್ ಅಂತಾನ. ಅದಕ್ಕೆ ತಗೊಂಡು ಮನೆಗೆ ಬರಟಿಗೆನೆ ಇದು ಇಲ್ಲಿ ಬಿದ್ದಿರ್ತದ. ಒಳಗೆ ಹೋಗಿ ಅದ್ರ ಗತಿ ಏನೈತ ನೋಡಕ್ ಹೋಗ್ತಾಳ, ಬಿಸಿ ನೀರು ಕಾಲು ಹೊಡೆದು ಮೈ ಮೇಲೆ ಹಾಕೊಂಡು ಅದು ಅಲ್ಲಿ ಹೋಗಿರ್ತದ. ಒಂದು ಮಾತು ನಾವು ಕರೆಕ್ಟ್ ಉತ್ತರ ಕೊಡಂತ 3 ಜೀವ ಹೋಗ್ತದೆ. ತಾಯಿದ್ರೆ ನೀವೆಲ್ಲ ವಿಚಾರ ಮಾಡ್ಬೇಕು, ಅಣ್ಣಂದಿರು ನೀವೆಲ್ಲ ವಿಚಾರ ಮಾಡ್ಬೇಕು. ಮಕ್ಕಳ ಕೈಲಿ ಬೀಡಿ ಸಿಗರೇಟ್ ತರಿಸೋದು ಅವ್ರಿಗೆ ಸಂಸ್ಕಾರ ಅಲ್ಲ. ಸನಿ ದುಕಾನ್ ಅದ ಅನ್ನೋದು ಹೋಗಲ್ಲ, ಒಂದು ಗಂಟ ಬೀಡಿ ತೊಂಬ, ಸಿಗರೇಟ್ ತೊಂಬ, ಗುಟ್ಕಾ ತೊಂಬ, ಇವೆಲ್ಲ ನಾವು ಮಾಡೋ ಕೆಲಸನೇ. ಮಕ್ಕಳಿಗೆ ಅಷ್ಟೇವು. ನಮ್ಮ ಅಪ್ಪ ದಿನ ಸೇರ್ತಾನೆ, ಒಂದಿನ ಯಾಕೆ ನಾವು ಸೇರ್ ಬರ್ತೈತಿ ಯಾಕೆ ಬಿಟ್ಟಾರು. ಈಗೆಲ್ಲ ಹುಷಾರ ರೀ ನಿಮ್ಗಿಂತ ಅದ್ರದ್ದು ಏನದ ಕಂಟೆಂಟ್ ಹೇಳ್ತಾರ ನಿಮ್ಗೆ ಏನೂ ತಿಳಿಯಲ್ಲ. ಇದು ಹೆಂಗಿರ್ತದೆ ಬೀರ್ ಅಂದ್ರೇನು, ಬಿಸ್ಕಿ ಅಂದ್ರೇನು ಎಲ್ಲ ಹೇಳ್ತಾರ ಅವ್ರು. ಆದ್ರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಷ್ಟೆಲ್ಲ ಪುರಾಣ ಪ್ರವಚನ ಬರೀ ಕೇಳೋದು, ಮನೆಗೆ ಹೋಗೋದು. ಆ ಮನೆ ಮುರುಗಿ ಧಾರಾವಾಹಿ ನೋಡಕ್ಕಿಂತ ಮೊದಲು ಇದು ಬೆಟರ್ ಅದ. ಒಂದರ ಸಂಸಾರ ಸುತ್ತವರಿ ಧಾರಾವಾಹಿದಾಗ ನೀವು ಬಿಡ್ಲಾರ್ದಂಗ ನೋಡ್ತೀರವು. ಒಬ್ಬಾಕಿ ಒಂದು ಕಡ್ಡಿ ಕೊರೆದು ಗ್ಯಾಸ್ ಹಚ್ಚಿ ಬ್ಲಾಸ್ಟ್ ಮಾಡ್ಬೇಕಾಗಿರ್ತದೆ, 3 ತಿಂಗಳು ನಡೀತದ ಒಂದೇ. ಬರೇ ನನ್ನ ಒಯ್ಯೋದು, ಇನ್ನೇನು ಹಚ್ಬೇಕಂತ ಮತ್ತೆ ವಾಪಸ್ ಬರ್ಬೋದು ಕಡ್ಡಿ. 3 ತಿಂಗಳು ಅದೇ ತೋರಿಸಿದ್ದು ಅಂತದಕ್ಕೆಲ್ಲ ವ್ಯಾಮೋಹ ನಮ್ಗೆ ಹೆಚ್ಚಾಗ್ತದೆ. ಒಂದು ಧಾರಾವಾಹಿ ಬಿಡಲ್ಲ ನೀವು. ಪುಣ್ಯ ಇವತ್ತು ಇವ್ರ ಎದುರು ಬಂದು ಇಷ್ಟು ಜನ ಕೂತೀರಿ ಹೆಣ್ಮಕ್ಳು. ಆ ಧಾರಾವಾಹಿಗಳು ಬಂದಾಗ ಅವ್ರು TRP ಸಲಕ್ಕೆ ಏನೇನೆಲ್ಲ ತೋರಿಸಿ ಮನಿ ಮುರುಗಿ ಧಾರಾವಾಹಿಗಳು ನೋಡೋದಕ್ಕಿಂತ ಬಸವಣ್ಣ, ಸಿದ್ದರಾಮ, ಮುರುಘರಾಜೇಂದ್ರ, ಕಡಿಕೋಳ, ಮಡಿವಾಳಪ್ಪನವರ ಧ್ಯಾನ ಮಾಡ್ತಕ್ಕಂಥವ್ರು ನೀವೆಲ್ಲ ಪುಣ್ಯವಂತರು. ನಿಮ್ಮ ಜಾಗಕ್ಕೆ ನಮಗ್ ಕರೆಸಿ ಇವತ್ತು ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಿಂದ ಬೆಳವಣಿಗೆ. ಇವತ್ತ ಉದನೂರೊಳಗ ಬೆಳೆದು ಕೋಟ್ನೂರವರ ಆಶೀರ್ವಾದ ಪಡೆದು ಕರ್ನಾಟಕ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆಯಲ್ಲಿ ಎಲ್ಲಾ ಪತ್ರಕರ್ತರ ಮುಖ್ಯಸ್ಥರಿಗೆ ಇವತ್ತು ಬೆಂಗಳೂರಿನಾಗ ನನಗೆ ಬಿಟ್ಟಿರಿ. ಇದೆಲ್ಲ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮ ಸೇವೆ, ಗುರುವಿನ ಸೇವೆ, ನಿಮ್ಮದೆಲ್ಲ ಆಶೀರ್ವಾದ. ನಾ ಎಲ್ಲ ಮಾತಾಡಿದಾಗ ನೀವೆಲ್ಲ ಚಪ್ಪಳಿ ತಟ್ಟ ಆಶೀರ್ವಾದ ಮಾಡಿದ್ರೆ ನಾವು ದೂರ ಹೋಗ್ತೀವಿ. ನಿಮ್ಮದೆಲ್ಲರ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಹೇಳಿ ಗುರು ಸಿದ್ದರಾಮ, ಮುರುಘರಾಜೇಂದ್ರ ಅವರೆಲ್ಲ ಆಶೀರ್ವಾದ ನಿಮಗೂ ನಮಗೂ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಕೊಡ್ತೇನೆ. ಜೈ ಹಿಂದ್.